ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ನಾವಿಂದು 2025-26 ಸಾಲಿನ ವಿಶ್ವಾವಸು ಸಂವತ್ಸರದ ತುಲಾ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ವರ್ಷ ನೀವು ಪಂಚಮಶನಿಯಿಂದ ಬಿಡುಗಡೆಯಾದರೂ ಪ್ರಾರಂಭದಲ್ಲಿ ಕಷ್ಟಗಳು ಬಿಟ್ಟಿಲ್ಲ. ಕೌಟುಂಬಿಕ ಕಲಹ ಕಾಡಬಹುದು. ಹಿತ ಶತ್ರುಗಳು ನಿಮಗೆ ತೊಂದರೆ ಉಂಟು ಮಾಡಬಹುದು. ಆರ್ಥಿಕ ತೊಂದರೆ ಎದುರಾಗಬಹುದು. ಮನೆಯಲ್ಲಿನ ಸಮಸ್ಯೆಗಳನ್ನು ಜಾಗರೂಕತೆಯಿಂದ ಬಗೆಹರಿಸಿಕೊಳ್ಳಿ. ಮೇ 14ರಿಂದ ಗುರು ನಿಮ್ಮ ರಾಶಿಯಲ್ಲಿ ಭಾಗ್ಯ ಸ್ಥಾನವನ್ನು ಪ್ರವೇಶಿಸುವುದರಿಂದ ಕಳೆದುಕೊಂಡ ಮಾನಸಿಕ ನೆಮ್ಮದಿಯನ್ನು ಪುನಃ ಪಡೆಯುವಿರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ವಾಹನ, ಸೈಟು, ಮನೆ, ಜಮೀನು ಖರೀದಿಗೆ ಇದು ಸಕಾಲ. ಹೋಟೆಲ್, ರಾಸಾಯನಿಕ ವಸ್ತುಗಳು, ಕ್ರೀಡಾ ಸಾಮಗ್ರಿ, ಮೆಡಿಕಲ್ ಉದ್ಯಮಗಳಲ್ಲಿ ಇರುವವರು, ನೌಕರರು, ಬೇಸಾಯಗಾರರು, ರಾಜಕೀಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಇರುವವರು ಪ್ರಗತಿ ಕಾಣಲಿದ್ದಾರೆ. ಮೇ 15ರಿಂದ ರಾಹು ನಿಮ್ಮ ರಾಶಿಯಲ್ಲಿ ಪಂಚಮ ಭಾವದಲ್ಲಿ ವರ್ಷ ಪೂರ್ತಿ ಸ್ಥಿತನಾಗಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಸಿಗಲಿದೆ. ಆದರೆ ಮಾನಸಿಕ ಚಂಚಲತೆ ನಿಮ್ಮನ್ನು ಕಾಡಬಹುದು. ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗಿನ ಅವಧಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿದ್ದೀರಿ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ಅವಕಾಶಗಳು ಅರಸಿ ಬರಲಿವೆ. ಜಮೀನು ವ್ಯವಹಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಆದರೆ ಅಕ್ಟೋಬರ್ 18ರಂದು ತುಲಾ ರಾಶಿಗೆ ಆಗಮಿಸಲಿರುವ ರವಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರು, ಮಾನಸಿಕವಾಗಿ ಕಿರಿಕಿರಿ ಉಂಟಾಗಬಹುದು. ಆದರೆ ಪಾಲುಗಾರಿಕೆ ಮೇಲೆ ವ್ಯವಹಾರ ನಡೆಸುವವರಿಗೆ ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಲಿದೆ. ನಿಮಗೆ ಈ ವರ್ಷ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಅನೇಕ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ದುಡಿದು ಒಳ್ಳೆಯ ಹೆಸರನ್ನು ಗಳಿಸುತ್ತೀರಿ. ಲಾಭ ಸ್ಥಾನದಲ್ಲಿರುವ ಕೇತು ನಿಮ್ಮ ಕೀರ್ತಿ ವರ್ಧಿಸುವಂತೆ ಮಾಡುತ್ತಾನೆ. ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಶುಭವೇ ಹೆಚ್ಚು. ಹೆಚ್ಚಿನ ಶುಭ ಫಲಕ್ಕಾಗಿ ಗಣಪತಿ ಹಾಗೂ ಶಿವನ ಆರಾಧನೆ ಮಾಡಿ. ಇದರಿಂದ ನಿಮಗೆ ಒಳಿತಾಗಲಿದೆ.